ಸರಳತೆಯ ಸಾಕಾರ ಮೂರ್ತಿ ಚೆನ್ನಮ್ಮ ದೇವೇಗೌಡ ಒಂದು ಅಪರೂಪದ ಜೀವನ ಪಯಣ. ರಾಜಕಾರಣದ ಚದುರಂಗದಾಟದಲ್ಲಿ ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಿಯಾಗುವುದು ಒಂದು ಸಾಧನೆಯಾದರೆ ಆ ಅಧಿಕಾರದ ಪರಮೋಚ್ಚ ಶಿಖರದಲ್ಲಿದ್ದಾಗಲೂ ತನ್ನ ಸರಳತೆ, ಧರ್ಮನಿಷ್ಠೆ ಮತ್ತು ಕೌಟುಂಬಿಕ ಮೌಲ್ಯಗಳನ್ನು ಬಿಟ್ಟುಕೊಡದೆ ಬದುಕುವುದು ಮತ್ತೊಂದು ಹಿಮಾಲಯದಷ್ಟೇ ದೊಡ್ಡ ಸಾಧನೆ. ಅಂತಹ ಅಪರೂಪದ ವ್ಯಕ್ತಿತ್ವ ಭಾರತದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ದೇವೇಗೌಡರದ್ದು. ಹಾಸನದ ಹಳ್ಳಿಯೊಂದರಿಂದ ದೇಶದ ರಾಜಧಾನಿ ದಿಲ್ಲಿಯ ಪ್ರಧಾನಿ ನಿವಾಸದವರೆಗೆ ಸಾಗಿದ ಇವರ ಜೀವನ ಪಯಣ ಪ್ರತಿಯೊಬ್ಬರಿಗೂ ರೋಚಕ ಮತ್ತು ಆದರ್ಶಪ್ರಾಯ. ಚೆನ್ನಮ್ಮ ಅವರ ಬಾಲ್ಯದ ದಿನಗಳು ಅತ್ಯಂತ ಸಾಮಾನ್ಯ ಕೃಷಿ ಹಿನ್ನೆಲೆಯ ಕುಟುಂಬದಲ್ಲಿ ಕಳೆದವು. ಸಂಪ್ರದಾಯಸ್ಥ ಮನೆತನದಲ್ಲಿ ಬೆಳೆದ ಇವರಿಗೆ ಬಾಲ್ಯದಿಂದಲೇ ಕಠಿಣ ಪರಿಶ್ರಮ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಅಪಾರ ಆಸಕ್ತಿ ಇತ್ತು. 1954ರಲ್ಲಿ ಇವರ ವಿವಾಹ ಹರದನಹಳ್ಳಿಯ ದೊಡ್ಡೇಗೌಡರ ಪುತ್ರ ದೇವೇಗೌಡರೊಂದಿಗೆ ನೆರವೇರಿತು. ಮದುವೆಯಾದ ಹೊಸತರಲ್ಲಿ ದೇವೇಗೌಡರು ಒಬ್ಬ ಸಾಮಾನ್ಯ ಗುತ್ತಿಗೆದಾರ ಮತ್ತು ಕೃಷಿಕರಾಗಿದ್ದರು. ರಾಜಕೀಯದ ಗಂಧಗಾಳಿಯೂ ಇರಲಿಲ್ಲ. ಆದರೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ದೇವೇಗೌಡರು ಸಾರ್ವಜನಿಕ ಜೀವನಕ್ಕೆ ಧುಮುಕಿದ್ರು. ಅಲ್ಲಿಂದ ಚೆನ್ನಮ್ಮ ಅವರ ಅಸಲಿ ಹೋರಾಟದ ಬದುಕು ಆರಂಭ ಆಯಿತು. ದೇವೇಗೌಡರು ರಾಜಕೀಯದಲ್ಲಿ ಸಕ್ರಿಯರಾಗುತ್ತಿದ್ದಂತೆ ಮನೆ, ಕೃಷಿ ಮತ್ತು ಮಕ್ಕಳ ಜವಾಬ್ದಾರಿ ಸಂಪೂರ್ಣವಾಗಿ ಚೆನ್ನಮ್ಮ ಅವರ ಹೆಗಲ ಮೇಲೆ ಬಿತ್ತು. ದೇವೇಗೌಡರು ಹೋರಾಟ, ಸಭೆ ಸಮಾರಂಭಗಳು, ಜೈಲುವಾಸ ಎಂದು ಸಾರ್ವಜನಿಕ ಜೀವನದಲ್ಲಿ ಬಿಸಿಯಾಗಿದ್ದಾಗ ಮನೆಯನ್ನ ಋತಿಗಡೆದು ನಿಭಾಯಿಸಿದ್ದು ಇದೇ ಚೆನ್ನಮ್ಮ. ಮಕ್ಕಳ ಪಾಲನೆ. ಎಚ್ ಡಿ ರೇವಣ್ಣ, ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ 4 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳನ್ನ ಶಿಸ್ತಿನಿಂದ ಬೆಳೆಸಿದ ಕೀರ್ತಿ ಚೆನ್ನಮ್ಮ ಅವರಿಗೆ ಸಲ್ಲುತ್ತೆ. ಆರಂಭಿಕ ದಿನಗಳಲ್ಲಿ ರಾಜಕೀಯದಲ್ಲಿದ್ದಾಗ ಎದುರಾದ ಆರ್ಥಿಕ ಏರುಪೇರುಗಳನ್ನು ಇವರು ಅತ್ಯಂತ ಧೈರ್ಯದಿಂದ ಮತ್ತು ಮಿತ ವ್ಯಯದಿಂದ ಸರಿದೂಗಿಸಿದರು. ದೇವೇಗೌಡರು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಜೈಲು ಸೇರಿದಾಗ ಇಡೀ ಕುಟುಂಬವನ್ನ ಒಬ್ಬಂಟಿಯಾಗಿ ಮುನ್ನಡೆಸಿದ ಧೀಮಂತ ಮಹಿಳೆ ಚೆನ್ನಮ್ಮ ಅವರು. ಮುಖ್ಯಮಂತ್ರಿ ಮತ್ತು ಪ್ರಧಾನಿ ಪತ್ನಿಯಾದರೂ ಬದಲಾಗದ ಸರಳತೆ. 1994ರಲ್ಲಿ ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿ ಆದರು. ತದನಂತರ 1996ರಲ್ಲಿ ದೇಶದ ಅತ್ಯುನ್ನತ ಹುದ್ದೆಯಾದ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಹಾಸನದ ಹಳ್ಳಿಯ ಮಹಿಳೆಯೊಬ್ಬರು ದೇಶದ ಪ್ರಥಮ ಮಹಿಳೆಯ ಸ್ಥಾನಕ್ಕೆ ಏರಿದ್ರು. ಆದರೆ ಈ ಯಾವುದೇ ಅಧಿಕಾರ, ವೈಭೋಗ ಚೆನ್ನಮ್ಮ ಅವರ ತಲೆಗೆ ಹೇರಲಿಲ್ಲ. ದಿಲ್ಲಿಯಲ್ಲೂ ಹಳ್ಳಿಯ ಬದುಕು. ಹೊಸ ದಿಲ್ಲಿಯ ಪ್ರಧಾನಿ ನಿವಾಸದಲ್ಲೂ ಇವರು ತಮ್ಮ ಸಾಂಪ್ರದಾಯಿಕ ಶೈಲಿಯ ಅಡುಗೆ, ಪೂಜೆ ಪುನಸ್ಕಾರಗಳನ್ನು ಮುಂದುವರೆಸಿದ್ರು. ಪ್ರಧಾನಿ ನಿವಾಸದ ಐಷಾರಾಮಿ ಸೌಲಭ್ಯಗಳಿಗಿಂತ ತಾವೇ ಸ್ವತಃ ಅಡುಗೆ ಮಾಡೋದನ್ನು ಇಷ್ಟಪಡ್ತಿದ್ರು. ಅಹಂಕಾರವಿಲ್ಲದ ವ್ಯಕ್ತಿತ್ವ. ದೊಡ್ಡ ದೊಡ್ಡ VVIP ಸಮಾರಂಭಗಳಲ್ಲೂ ಅತ್ಯಂತ ಸಾಧಾರಣ ಕಾಟನ್ ಅಥವಾ ರೇಷ್ಮೆ ಸೀರೆ ಉಟ್ಟು ಹಣೆಯ ಮೇಲೊಂದು ದೊಡ್ಡ ಕುಂಕುಮ ಇಟ್ಕೊಂಡು ಭಾರತೀಯ ನಾರಿಯ ಸಾಂಪ್ರದಾಯಿಕ ಹೆಮ್ಮೆಯಾಗಿ ಚೆನ್ನಮ್ಮನವರು ಮಿಂಚುತ್ತಿದ್ರು. ಧರ್ಮನಿಷ್ಠೆ ಮತ್ತು ಸಾಮಾಜಿಕ ಸೇವೆ. ಚೆನ್ನಮ್ಮ ದೇವೇಗೌಡರು ಅಪಾರ ದೈವಭಕ್ತೆ. ದೇಶದ 106 ಪ್ರಮುಖ ದೇವಸ್ಥಾನಗಳಿಗೆ ಇವರು ಭೇಟಿ ನೀಡಿ ವಿಶೇಷ ಪೂಜೆಗಳನ್ನ ಸಲ್ಲಿಸಿದ್ದಾರೆ. ದೇವೇಗೌಡರ ರಾಜಕೀಯ ಏಳಿಗೆಯ ಹಿಂದೆ ಹಾಗೂ ಅವರ ಇಡೀ ಕುಟುಂಬದ ಆರೋಗ್ಯದ ಹಿಂದೆ ಚೆನ್ನಮ್ಮ ಅವರ ಪ್ರಾರ್ಥನೆ ಮತ್ತು ಧಾರ್ಮಿಕ ವ್ರತಗಳ ಶಕ್ತಿ ಇದೆ ಅಂತ ಇಡೀ ಗೌಡರ ಕುಟುಂಬ ನಂಬುತ್ತೆ. ಯಾರೇ ಕಷ್ಟ ಅಂತ ಮನೆಗೆ ಬಂದರೂ ಅವರಿಗೆ ಪ್ರೀತಿಯಿಂದ ಅನ್ನ ಹಾಕಿ ಕೈಲಾದ ಸಹಾಯ ಮಾಡುವ ಗುಣ ಇವರನ್ನ ಕೇವಲ ಒಬ್ಬ ನಾಯಕನ ಪತ್ನಿಯಾಗಿ ಮಾತ್ರವಲ್ಲದೆ ಇಡೀ ಹಾಸನ ಮತ್ತು JDS ಕಾರ್ಯಕರ್ತರ ಪಾಲಿಗೆ ದೊಡ್ಡವನನ್ನಾಗಿ ಮಾಡಿದೆ. ಇವತ್ತಿಗೂ ದೇವೇಗೌಡರ ಕುಟುಂಬದ ಪ್ರತಿಯೊಂದು ಪ್ರಮುಖ ನಿರ್ಧಾರದ ಹಿಂದೆ ಚೆನ್ನಮ್ಮ ಅವರ ಒಪ್ಪಿಗೆ ಮತ್ತು ಆಶೀರ್ವಾದ ಇರುತ್ತದೆ. ರಾಜಕೀಯದ ಏಳುಬೀಳುಗಳು, ಅಪಪ್ರಚಾರಗಳು, ಸೋಲು ಗೆಲುವುಗಳನ್ನು ಅತ್ಯಂತ ಹತ್ತಿರದಿಂದ ನೋಡಿರ್ತಕ್ಕಂಥ ಚೆನ್ನಮ್ಮನವರು ಅಲುಗಾಡದ ಮಹಾಗೋಡೆಯಂತೆ ಕುಟುಂಬಕ್ಕೆ ಶ್ರೀರಕ್ಷೆಯಾಗಿದ್ದಾರೆ. ಪತಿಯ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಎಂಬ ಗಾದೆ ಮಾತಿಗೆ ಚೆನ್ನಮ್ಮ ದೇವೇಗೌಡರು ಅತ್ಯುತ್ತಮ ಉದಾಹರಣೆ. ಆದರೆ ಇಂದು ಅನಾರೋಗ್ಯ ಹಿನ್ನೆಲೆ ಕೊನೆಯುಸಿರೆಳೆದು ಎಲ್ಲರಿಂದಲೂ ದೂರ ಹೋಗಿದ್ದಾರೆ. ಇದು ಇಡೀ ದೇವೇಗೌಡರ ಕುಟುಂಬ ಅಲ್ಲ, JDS ಹಾಗೆ ಚೆನ್ನಮ್ಮ ಅವರ ಜೊತೆ ದೇವೇಗೌಡರ ಜೊತೆ ಒಡನಾಟ ಇಟ್ಟುಕೊಂಡಂಥ ಬಹುತೇಕ ನಾಯಕರಿಗೆ ಒಂದು ರೀತಿಯ ದುಃಖದ ದಿನ ಅಂದರೆ ತಪ್ಪಾಗಲಾರದು.